Hello everyone, welcome to Sanmargaha classes. Question number 38 from Luther Burbank. Change into passive voice. Okay, ಇದನ್ನ passive voice ಗೆ change ಮಾಡಬೇಕು ಮಕ್ಕಳೇ ಆಯ್ತಾ. ಸೊ ನಾನು ಇಲ್ಲಿ ಬರೆದು ಬಿಡ್ತೀನಿ. You have to change it into passive voice. Okay. The mechanic repaired the car. ಇದರಲ್ಲಿ ಸಬ್ಜೆಕ್ಟ್ ಯಾವುದು? ಸಬ್ಜೆಕ್ಟ್ ಈಸ್ ದ ಮೆಕ್ಯಾನಿಕ್. ಇದು ವರ್ಬ್ ಅಲ್ವಾ? ನೆಕ್ಸ್ಟ್ ಆಬ್ಜೆಕ್ಟ್ ದ ಕಾರ್. ಓಕೆ, ಸೊ ಐ ರೈಟ್ ನಂಬರ್ ಪ್ರಕಾರ ಇಲ್ಲಿ ಏನೇನ್ ಬರಬೇಕು ಅಂತ ಬರೆದು ಬಿಡ್ತೀನಿ. ಫಸ್ಟ್ ಏನ್ ಬರಬೇಕು ನಿಮ್ಗೆ? ಸಬ್ಜೆಕ್ಟ್ ಬರಬೇಕು. ಎಲ್ಲ ಸೆಂಟೆನ್ಸ್ ಅಲ್ಲಿ ಫಸ್ಟ್ ಬರೋದನ್ನ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಆಕ್ಸಿಲರಿ ವರ್ಬ್ ಬರಬೇಕು. ಈಸ್, ವಾಸ್ ಏನಿದೆಯೋ ಅದು. ಓಕೆ, ನೆಕ್ಸ್ಟ್ ವರ್ಬ್ ಬರಬೇಕು. ಫೋರ್ತ್ ಒನ್ ಬಾಯ್ ಬರಬೇಕು. ಫಿಫ್ತ್ ಒನ್ ಆಬ್ಜೆಕ್ಟ್. ಇಲ್ಲಿ ಒಂದೊಂದೇ ಹೆಸರು ಹೇಳೋಣ ಇವಾಗ ಆಯ್ತಾ. ಐಡೆಂಟಿಫೈ, ಇಲ್ಲಿ ಐಡೆಂಟಿಫೈ ಒನ್ ಬೈ ಒನ್. ವಿಚ್ ಬಿಕಮ್ಸ್ ದ ಸಬ್ಜೆಕ್ಟ್ ಇನ್ ದ ಪ್ಯಾಸಿವ್ ವಾಯ್ಸ್? ದ ಕಾರ್, ರೈಟ್. ಆಕ್ಸಿಲರಿ ವರ್ಬ್ ರಿಪೇರ್ಡ್ ಅಂತ ಇದೆ, ಸೊ ವಾಸ್. ಸೊ ವರ್ಬ್ ಯಾವುದು ಮಕ್ಕಳೇ? ರಿಪೇರ್ಡ್. ನೆಕ್ಸ್ಟ್ ಬೈ. ಓಕೆ, object. Which becomes the object? Subject of active voice becomes the object here, the mechanic. Okay, so the sentence should be, nodi, the car was repaired by the mechanic. Okay, it is in passive voice now. ಮೆಕ್ಯಾನಿಕ್ ಅನ್ನು ಕಾರನ್ನ ರಿಪೇರಿ ಮಾಡಿದನು, ದುರಸ್ತಿ ಮಾಡಿದನು. ಪ್ಯಾಸಿವ್ ವಾಯ್ಸ್ ಅಂದ್ರೆ ಕಾರು ಮೆಕ್ಯಾನಿಕ್ ನಿಂದ ದುರಸ್ತಿ ಮಾಡಲ್ಪಟ್ಟಿತು. ಓಕೆನಾ? ಸೊ ದಿಸ್ ಈಸ್ ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್. ಥ್ಯಾಂಕ್ ಯು.